ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಸಂಗ್ರಾಮ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಸಪೋರ್ಟ್. ಲಾಸ್ಟ್ 2 ವಿಡಿಯೋಸ್ಗೂ ತುಂಬ ಜನ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಒಳ್ಳೊಳ್ಳೆ ಸಜೆಷನ್ ಕೊಟ್ರಿ. ಮತ್ತೆ ಇವತ್ತು ತಿರ್ಗಾ ಅದೇ ಮೋಟಿವೇಶನ್ ಅಲ್ಲಿ ಬಂದು ಒಂದು ವಿಡಿಯೋ ಮಾಡಬೇಕು ಅನ್ಕೊಂಡು. ಕಂಟೆಂಟ್ ಚೇಂಜ್ ಏನಂದ್ರೆ, ಪ್ರತಿ ಸತಿ ನಾವು ಹೆಸರುಗಟ್ಟದಲ್ಲಿ ಮಾಡ್ತಾ ಇದ್ವಿ. ಈಗ ನಮ್ಮ ಕೋ ಪಾರ್ಟ್ನರ್ ಬಲವಂತದಿಂದ ಸ್ಯಾಂಕಿ ಟ್ಯಾಂಕಿಂಗ್ ಬಂದಿದೀವಿ. ಸೊ ಅದೇ ಒಂದು ಚೇಂಜ್. ನೀವು ಬ್ಯಾಕ್ ಗ್ರೌಂಡ್ ಚೇಂಜ್ ನೋಡ್ಬೋದು. ರೀಸನ್ ಏನು ಅಂದ್ರೆ, ಪ್ರತಿ ಸತಿ ನಮ್ದು ಮನೆಯಿಂದ ಇವ್ರ ಮನೆಗೆ ಮಿನಿಮಮ್ 25 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾ ಇದೆ. ಅಟ್ಲೀಸ್ಟ್ ಇವ್ನಿಗೆ ಸೆಂಟರ್ ಪಾಯಿಂಟ್ ವರ್ಗೂ ಟ್ರಾವೆಲ್ ಮಾಡ್ಕೊಂಡ್ ಕರ್ಸಿದೀನಿ. ಮನೆಗೆ ಹೋಗ್ಬೇಕಾರೆ ಏನಾರ ಕೊಡ್ಸು ಅಂತ ನಂದು ಬಜೆಟ್ ಹೋಗ್ತಾ ಇತ್ತು. ಆ ಬಜೆಟ್ ನ ಉಳ್ಸಕ್ಕೋಸ್ಕರ ನಾನೇ ಬಂದ್ಬಿಟ್ಟೆ ಆತಾಗಿ. ಇವು ಮರ್ತೋದ್ವಿ ಇಂಟ್ರೊಡ್ಯೂಸ್ ಮಾಡಕ್ಕೆ. ಪ್ರಭುಲಿಂಗ್ ಎಲ್ಲಾ ವಿಡಿಯೋದಲ್ಲಿ ಇವ್ರ ಹೆಸರು ರಾರಾಸ್ತಾ ಇರುತ್ತೆ. ಸೊ ಪ್ರಭುಲಿಂಗ್ ಅಂತ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ನೋಡೋ, ಮುಂದೆ ನೋಡೋ, ನಮ್ಮ ಇಂಜಿನಿಯರಿಂಗ್ ಕೊಲೀಗ್. ಸೊ ದೊಡ್ಡ ಬಿಸ್ನೆಸ್ ಮ್ಯಾನ್, ಏನು ಅಂತ ಹೇಳಲ್ಲ, ಇನ್ವೆಸ್ಟರ್. ಪ್ರಭುಲಿಂಗ್ ಅವರೇ, ನೀವು ಇವತ್ತು ನಮ್ಮ ಪಾಡ್ಕಾಸ್ಟಿಗೆ ಜಾಯ್ನ್ ಆಗಿದ್ದೀರಾ, ಏನ್ ಅಭಿಪ್ರಾಯ? ಸುಮ್ನೆ ಬಂದೆ ಅನಿಸ್ತಾ ಇದೆ. ಸುಮ್ನೆ ಹೆಂಗ ಬಂದೆ? ಗಾಡಿಲಿ ಬಂದೆ, ವೀರು ಡ್ರೈವ್ ಮಾಡ್ದ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದ್ರೆ, ಎಲ್ಲಾ ಟಾಪಿಕ್ ನೋಡಿದ್ವಿ ಏನೇನ್ ಮಾಡ್ಬೇಕು ಅಂತ, ಏನು ತಲೆಗೊಳಿಲಿಲ್ಲ. ಸೊ ಅದಕ್ಕೆ ನಾವು ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ರಿಪಬ್ಲಿಕ್ ಡೇ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ. ಮತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ತರ ರಿಪಬ್ಲಿಕ್ ಡೇ ಆಚರಿಸ್ತಾ ಇದ್ವಿ, ಸ್ವಲ್ಪ ಫನ್ ಎಲಿಮೆಂಟ್ಸ್ ಏನೇನಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದೀವಿ. ಸೊ ವಿಕ್ರಮ್ ಅವರೇ, ನೀವೊಂದು ಬ್ರೀಫ್ ಅಬೌಟ್ ರಿಪಬ್ಲಿಕ್ ಡೇ ಕೊಟ್ರೆ. ರಿಪಬ್ಲಿಕ್ ಡೇ ಅಂತ ಏಂತಕ್ಕೆ ಮಾಡ್ತೀವಿ ಅಂದ್ರೆ, 1950ಲಿ Jan 26, 1950ಲಿ ಇಂಡಿಯಾನ ಡೆಮೊಕ್ರೆಟಿಕ್ ಅಂತ ಘೋಷಣೆ ಮಾಡ್ತಾರೆ. ಸೊ ಡೆಮೊಕ್ರೆಟಿಕ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವತ್ತು ಅಲ್ಲಿಂದ ಜಾರಿಗೊಳ್ಳುತ್ತೆ. ಸೊ ಅವತ್ತಿಂದ ನಮ್ದು ದೇಶದಲ್ಲಿ ರಾಜರ ಆಡಳಿತ, ಆಮೇಲೆ ಯಾವ ರೀತಿ ದೇಶದಲ್ಲಿ ಎಲ್ಲರೂ ಒಂದು ಕಾಮನ್ ರೂಲ್ಸ್ ನ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಂಡಿಯಾಸ್ ರಿಪಬ್ಲಿಕ್ ಅಂದ್ರೆ ಜನರೇ ಆಡಳಿತ. ಕರೆಕ್ಟ್. ಸೊ ಇದನ್ನ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ Jan 26 ಸೆಲೆಕ್ಟ್ ಮಾಡ್ತಾರೆ. ಸೊ 26th Jan ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, 1930ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮೀನ್ಸ್ ಬ್ರಿಟಿಷ್ ರೂಲ್ಸ್ ಏನೇನ್ ಸೆಟ್ ಮಾಡಿದ್ರು, ಬ್ರಿಟಿಷ್ ಡಾಮಿನಿಯನ್ ಅಂತಾರೆ, ಅದರಿಂದ ಆಚೆ ಬರಬೇಕು ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಡಿಕ್ಲೇರ್ ಮಾಡ್ತಾರೆ 26th Jan. ಸೊ ಆ ಟ್ರಿಬ್ಯೂಟ್ಗೋಸ್ಕರ 26th Jan 1950ಲಿ ಸೊ ರಿಪಬ್ಲಿಕ್ ಡೇ ಆ ಡೇನ ಸೆಲೆಕ್ಟ್ ಮಾಡಿದ್ದಾರೆ, 26th Jan. ಮತ್ತೆ ಅಂದ್ರೆ ಅದನ್ನ ಈಗ ಅದ್ಯಾವ್ದು ನ್ಯಾಷನಲ್ ಏನಂದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಅದನ್ನ ಮೆಮೊರೆನ್ಸ್ಗೆ ಸೆಲೆಬ್ರೇಟ್ ಮಾಡ್ತಾರ. ಅದು ಅಂದ್ರೆ 26th Jan ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ 1950ಲಿ 23rd ಮಾಡ್ಬೋದಾಗಿತ್ತಲ್ಲ, ಯಾಕಂದ್ರೆ 26th Jan ಪೂರ್ಣ ಸ್ವರಾಜ್ ನ ಡಿಕ್ಲೇರ್ ಮಾಡಿ ಬ್ರಿಟಿಷ್ 1930 ಅದು. ಸೊ ಅದು ಮತ್ತೆ ಈ ಒನ್ ಆಫ್ ದಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಆಫ್ ದಿ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್. ಆನ್ ರಿಪಬ್ಲಿಕ್ ಡೇ ಒನ್ ಆಫ್ ದಿ ಮೈನ್ ಫ್ಯಾಕ್ಟ್ ಏನಂದ್ರೆ, ರಿಪಬ್ಲಿಕ್ ಡೇ ದಿನ ಫಾರಿನ್ ಇಂದ ಒಬ್ರು ಗಣ್ಯ ವ್ಯಕ್ತಿನ ಕರೆಸ್ತಾರೆ. ಸೊ ಏನಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ, ಇಂಡಿಯಾ ಮತ್ತೆ ಆ ಕಂಟ್ರಿ ಮಧ್ಯೆ ಇರೋ ಡಿಪ್ಲೊಮ್ಯಾಟಿಕ್ ಟೈಸ್, ಸೊ ಆ ಸಂಬಂಧಗಳು, ಬಾಂಧವ್ಯ ಹೆಂಗಿದೆ ಅನ್ನೋದಕ್ಕೆ ಬೇರೆ ದೇಶಕ್ಕೆ ತೋರ್ಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬಂದಿದ್ದಾರೆ ಮೊದ್ಲಿಂದನು. ಸೊ ಕ್ವೀನ್ ಎಲಿಜಬೆತ್, ನೆಲ್ಸನ್ ಮಂಡೇಲಾ ಇವ್ರನ್ನೆಲ್ಲ ಕರ್ಸಿದ್ರು ಪ್ರತಿ ಇವೆಂಟಿಗೆ. ಪ್ರತಿ ವರ್ಷ ಒಬ್ರು ಫಾರಿನ್ ಗಣ್ಯ ವ್ಯಕ್ತಿ ಇದ್ದೇ ಇರ್ತಾರೆ, ಡೆಲಿಗೇಟ್ ಇದ್ದೇ ಇರ್ತಾರೆ. ಆಮೇಲೆ ಯಾರನ್ನು ಕರೆಸಿದ್ದಾರೆ ಈ ವರ್ಷ ಫಾರಿನ್ ಡೆಲಿಗೇಟ್ ಯಾರು ಅಂದ್ರೆ, ಇಂಡೋನೇಷ್ಯಾದ ಪ್ರಭಾವೋ ಸಿಬೆಂಟ್ ಅವ್ರು ಬಂದಿದ್ದಾರೆ. ಸೊ ನೀವು ನೋಡ್ಬೋದು, ಈ ವರ್ಷ ಪೆರೇಡ್ ಅಲ್ಲಿ ಅವ್ರು ಇರ್ತಾರೆ. ಸೊ ಇದು ಫ್ಯೂ ಫ್ಯಾಕ್ಟ್ಸ್ ಅಬೌಟ್ ರಿಪಬ್ಲಿಕ್ ಡೇ. 1947 ಇಂದಾನೆ ನಮ್ಗೆ ಇಂಡಿಪೆಂಡೆನ್ಸ್ ಆದ್ಮೇಲೆ ಅವಾಗ್ಲಿಂದಾನೇ ಲೈಕ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಡ್ರಾಫ್ಟ್ ಬಿಕಾಸ್ ಅಲ್ಲಿವರೆಗೂ 1947 ವರ್ಗೂ ಬ್ರಿಟಿಷ್ ರೂಲ್ ಮಾಡಿದ್ದಾರೆ. ಸೊ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋಡ್ ಬೈ
ಬ್ರಿಟಿಷ್ ಬ್ರಿಟಿಷ್ ರೂಲ್, ಅದು ಫ್ರಮ್ ಕ್ವೀನ್. ಸೊ ಮತ್ತೆ ಇನ್ನೊಂದು ಈ ಕಾನ್ಸ್ಟಿಟ್ಯೂಷನ್ ನ ಮಾಡಕ್ಕೆ ನಿಯರ್ಲಿ 3 years ತಗೊಂಡಿದ್ದಾರೆ. ಅದೇ ಮಾಡಕ್ಕೆ. 1947 ಇಂದ ಸ್ಟಾರ್ಟ್ ಮಾಡಕ್ ಇವರು ಅಂಬೇಡ್ಕರ್ ಅವರು ಒಂದು ಕಮಿಟಿ ಸ್ಟಾರ್ಟ್ ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರೆ ಏನೇನು ಪ್ರಿಯಂಬಲ್ ಲೈಕ್ ಏನೇನು ಇರಬೇಕು ರೂಲ್, ನಮ್ದು ಫಂಡಮೆಂಟಲ್ ರೈಟ್ಸ್ ಏನು ಎಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. 1949 ನವೆಂಬರ್ ಅಲ್ಲಿ ಅವರು ಒಂದು ಫೈನಲ್ ಡ್ರಾಫ್ಟ್ ಅಂತ ರೆಡಿ ಮಾಡಿ ತೋರಿಸ್ತಾರೆ, ಲೈಕ್ ಇದಕ್ಕೆ ಹಿಂಗ್ 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 ಇರ್ಬೇಕು ಅಂತ. ಕರೆಕ್ಟ್. ಅಂಡ್ ದೆನ್ ಅವಾಗ ಡಿಸೈಡ್ ಮಾಡ್ತಾರೆ ಯಾವ್ದು ಬೆಸ್ಟ್ ಡೇಟ್ ಅಂತ. ನೀನ್ ಹೇಳ್ದಂಗೆ ಇಂಟ್ರೊಡಕ್ಷನ್ ಕೊಟ್ಟಾಗ Jan 26, 1950. ಮತ್ತೆ ಇನ್ನೊಂದು ಏನಂದ್ರೆ ಲೈಕ್ ಈ ನಮ್ ಕಾನ್ಸ್ಟಿಟ್ಯೂಷನ್ ನ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನಿಷಿಯಲಿ ಇದು ಹೌದು. ಹಿಂದಿ ಅಂಡ್ ಇಂಗ್ಲಿಷ್ ಅಲ್ಲಿ ಮಾಡಿದ್ರು. ಸೊ ಅದು ಒನ್ ಆಫ್ ದಿ ಇನ್ನೊಂದೇನು ಅಂದ್ರೆ ಲೈಕ್ ನಮ್ದು ಫುಲ್ಲಿ ನಮ್ದು ಎಲ್ಲ ರಿಟರ್ನ್ ಥಿಂಗ್ಸ್ ಡೈರೆಕ್ಟ್ ಆಗಿ ನಾವೇ ಡ್ರಾಫ್ಟ್ ಮಾಡಿಲ್ಲ. ವಿ ಆರ್ ಸಮ್ ಆಫ್ ದಿ ಥಿಂಗ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ ಅದರ್ ಕಂಟ್ರೀಸ್. ಆಸ್ಟ್ರೇಲಿಯಾ, ಆಮೇಲೆ US ಇಂದ, ಮತ್ತೆ ಸ್ವಲ್ಪ ಈ UK ಇಂದನೂ ತಗೊಂಡು ಡ್ರಾಫ್ಟ್ ಮಾಡಿರೋದು. ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಬೇಕು ಅಂದ್ರೆ ಸೊ ನಮ್ಮ ಇಂಡಿಯನ್ ಕಂಟ್ರಿಲಿ ಎಲ್ಲರೂ ರೂಲ್ಸ್ ಫಾಲೋ ಮಾಡಬೇಕು. ಕಲ್ಚರ್, ಆಲ್ ರಿಲಿಜಿಯನ್, ಎವ್ರಿಬಡಿ ಶುಡ್ ಫಾಲೋ ದೇರ್ ರೂಲ್ಸ್ ಅಲ್ಲ. ಸೊ ಅದಕ್ಕೆ ಈ ತರ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಮ ಪ್ರಭು ಅಂತವ್ರು ಹೆಂಗ್ ಬೇಕಂಗ್ ಹಾರಾಡೋರು, ಅವರೇ ರಾಜ ಅವರೇ ಕಿಂಗ್ ಅನ್ಕೊಂಡೆ. ಸೊ ಅದಕ್ಕೆ ಇದು ಮಾಡಿದ್ದಾರೆ. ಈಗ ಅದು ಇಲ್ಲಪ್ಪ, ಈಗ ಚೈನಾದೆಲ್ಲ ಈಗ ಮೊನಾರ್ಕ್ ರೂಲ್, ಅದೇ ಕಮ್ಯುನಿಸ್ಟ್ ರೂಲ್. ಅವ್ರದ್ದು ಅದೇನು ಈಗ ಅಲ್ಲೂ ಏನು ಮಾಡಕ್ಕಾಗಲ್ಲ. ಸೊ ಇದು ಹೆಂಗೆ ಜಾಸ್ತಿ ಏನ್ ಡಿಫ್ರೆನ್ಸ್ ಆಗ್ತಾ ಇತ್ತು ನಮ್ಮ ದೇಶಕ್ಕೆ ಅಕಸ್ಮಾತ್ ನಮ್ದು ಇಲ್ಲೇನು ಅಂದ್ರೆ ಲೈಕ್ ಎನಿಬಡಿ ಕ್ಯಾನ್ ಗೋ ಅಂಡ್ ಕ್ಯಾಸ್ಟ್ ದೇರ್ ವೋಟ್, ಎನಿಬಡಿ ಕ್ಯಾನ್ ರೈಸ್ ದೇರ್ ವಾಯ್ಸ್. ನಿನ್ಗೆ ಏನೇ ಒಂದು ತೊಂದರೆ ಆದ್ರೂ ನೀನು ಹೋಗಿ ಕೇಳ್ಬೋದು, ನಿನಗೆ ಸ್ವಾತಂತ್ರ್ಯ ಇದೆ. ಯಾರು ಕೇಳಲ್ಲ. ವಾಯ್ಸ್ ರೈಸ್ ಇಂತ ವಾಯ್ಸ್ ರೈಸ್ ಇವ್ರ ವಾಯ್ಸೇ ಇಲ್ಲ ಇವ್ರ ಬಾಯಲ್ಲಿ. ವಾಯ್ಸ್ ಎಲ್ಲಿಂದ ರೈಸ್ ಮಾಡ್ತಾರೆ? ನೀನ್ ರೈಸ್ ಮಾಡ್ಬೇಕು, ನಿನ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಹಂಗಂತ ನನಗೆ ತಿಂಗಳ ದುಡ್ಡು ಹಾಕಿ ಹೇಳಪ್ಪ ನೀನ್ ಏನು ವಾಯ್ಸ್ ರೈಸ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗೇನ್ ಅನಿಸ್ತಿದೆ ಬೇರೆಯವ್ರು ಯಾಕೆ ಮಾಡ್ತಾ ಇಲ್ಲ ಅಂತ? ಬೇರೆಯವರು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇಂಥವ್ರಿಗೆ ಕಾನ್ಸ್ಟಿಟ್ಯೂಷನ್ ರೈಸ್ ಕೊಡ್ಬಾರ್ದಮ್ಮ. ಹೇಳ್ಗುರು, ಬೇರೆಯವ್ರು ಯಾಕೆ ನೀವೇ ರೈಸ್ ಮಾಡ್ತಾ ಇಲ್ಲ ಯಾರು? ಅಂದ್ರೆ ನಿನ್ನ ನೋಡಿ ಇಲ್ಲಿ ಇಷ್ಟೊಂದು ಕಸ ಇದೆ, ತೆಗ್ದಿದಾರ. ಅದನ್ನ ನೀನು ಕಂಪ್ಲೇಂಟ್ ಮಾಡ್ಬೇಕು. ಅದನ್ನೇ ಹೇಳ್ತಾ ಇಲ್ಲ, ಮಾಡ್ತಾ ಇಲ್ಲ ಯಾರು. ಅದ್ ನೀನೇ ಮಾಡ್ಬೋದಲ್ಲ. ಓಕೆ, ನಿನ್ನ ಅಭಿಪ್ರಾಯ ರಿಪಬ್ಲಿಕ್ ಡೇ ಬಗ್ಗೆ? ಪ್ರಭು ಅವನು ಹೇಳ್ತಾನೆ, ಈಗ ರಜಾ ಸಿಗೋದು ನಾರ್ಮಲ್ ಹೋದ ವರ್ಷ ಎಲ್ಲ ವೀಕ್ ಡೇಸ್ ಅಲ್ಲಿ ಬರೋದು, ರಜಾ ಸಿಗೋದು ಇವತ್ತು ಸಂಡೇ ಬಂದಿದೆ, ಎಂಜಾಯ್ ಮಾಡಕ್ ಎಂಜಾಯ್ ಮಾಡ್ತಾ ಇದೀನಿ. ಬಟ್ ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ, ಸಿಕ್ ಲೀವ್ ತಗೊಂಡಿದೀನಿ. ಮೊದ್ಲು ಎಲ್ಲ ಸ್ಕೂಲಲ್ಲಿ ಇದ್ದಾಗ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು, ಎಲ್ಲರೂ ಹೋಗ್ತಾ ಇದ್ವಿ, ಟೀಚರ್ಸ್ ಬರ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಅವರು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಟ್ಟಿರೋರು, ರಿಫ್ರೆಶ್ಮೆಂಟು, ಅದು ಇದು, ಆಡೋರು, ಡ್ಯಾನ್ಸ್ ಮಾಡೋರು. ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿ ಇದನ್ನ ಆತರ ಎಲ್ಲ ಒಂದು ಐಡಿಯಾಲಜಿ ಇಟ್ಟು ಮಾಡಿಸ್ತಾರೆ. Jan 26 ಅಂದ್ರೇನೆ ಒಂದ್ 2 ವಾರ 3 ವಾರದಿಂದನೇ ಪ್ರಿಪರೇಷನ್, ಅದಕ್ಕೆ ಬ್ಯಾಂಡ್, ಆಮೇಲೆ ಎಲ್ಲ ಡ್ಯಾನ್ಸ್, ಮಾರ್ಚ್ ಪಾಸ್ಟ್ ಎಲ್ಲ ಶಿಸ್ತು. ಆಮೇಲೆ ನಮ್ಗೂ ಒಂದು ಎಕ್ಸೈಟ್ಮೆಂಟ್, 3 ದಿನದಿಂದನೇ ಎಲ್ಲ ಐರನ್ ಮಾಡ್ಕೊಂಡು, ನಾವು ಅವಾಗ ಐರನ್ ಮಾಡ್ತಾ ಇದ್ದಿದ್ದು, ಬಟ್ಟೆ ಐರನ್ ಮಾಡ್ತಾ ಇದ್ದಿದ್ದೆ ರಿಪಬ್ಲಿಕ್ ಡೇಗೆ. ಶೂಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವೈಟ್ ಶೂಸ್ ಹಾಕ್ಬೇಕು. ಇದೆಲ್ಲ ಇವಿ ಎಕ್ಸೈಟ್ಮೆಂಟ್ ಅಲ್ಲಿ ಅದು ಒಂದಿನಕ್ಕೆ ಅಷ್ಟೊಂದು ಪ್ರಿಪೇರ್ ಆಗ್ತಾ ಇದ್ದೋ. ಅವಾಗ ಇಂಪಾರ್ಟೆನ್ಸ್ ಗೊತ್ತಿತ್ತು Jan 26. ಇವಾಗ ನೋಡಪ್ಪ, ನೆನ್ನೆನೆ ನಮಗೆ ಗೊತ್ತಾಗಿದೆ ಆಕ್ಚುಲಿ. ಏನೋ ಒಂದು ಕಂಟೆಂಟ್ ಹುಡುಕ್ಬೇಕಾದ್ರೆ ಗುರು ಏನ್ ಮಾತಾಡೋಣ, ಓ Jan 26 ನಾಳೆ ಇದೆಲ್ಲ ರಿಪಬ್ಲಿಕ್ ಡೇ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಾವು ಜನವರಿ ಮಂತ್ ಅಂದ್ರೆ ಲೈಕ್ Jan 26 ಬಗ್ಗೆ ಅದು ಏನು ಅಷ್ಟು ಏನೋ ಐಡಿಯಾನೇ ಇರಲ್ಲ ನಮ್ಗೆ. ಮೊದ್ಲು ಜನವರಿ ಅಂದ್ರೆ Jan 26 ಲೀವ್ ಬರುತ್ತೆ, ಇಲ್ಲ ಕಾಲೇಜ್ ಸ್ಕೂಲ್ಗೆ ಹೋಗಿ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ, ಒಂಥರ ಖುಷಿ ಇರೋದು. ಅದು ರಜಾ ಸಿಗೋದಕ್ಕೆ ಎಕ್ಸೈಟ್ಮೆಂಟ್ ಗಿನ್ನೋದಕ್ಕಿಂತ ಅವಾಗ ಲೈಕ್ ಈ ತರ ಏನೋ ಅದು ಮಿಸ್ ಮಾಡ್ಕೋತಾ ಇದೀವಿ ಈಗ. ಅಕಸ್ಮಾತ್ ಲೈಕ್ ಅವಲೇನೋ ಡಿಸ್ಕಸ್ ಮಾಡ್ದೋ, ಈಗ ರಿಪಬ್ಲಿಕ್ ಇಲ್ಲ ಅಂದಿದ್ರೆ ನಮ್ದು ದೇಶ ಹೆಂಗಿರೋದು, ಅದು ಇದು ಅಂತೆಲ್ಲ. ನಿನಗೇನ್ ಅನ್ಸ್ತು, ಲೈಕ್ ಯಾವ್ದೊಂದು ಬೆಸ್ಟ್ ರೂಲ್
ಈಗ ನಮ್ದು ಈ ನಮಗೆ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಲ್ಲ ಅದನ್ನ ನಾವು ಯೂಸೇ ಮಾಡ್ಕೊಂತ ಇಲ್ಲ ಅಂಡ್ ಏನಾರು ಆ ಥರ ಏನಾರು ಇದೆಯಾ? ನನ್ನ ಅನಿಸಿಕೆ ಬೆಸ್ಟ್ ರೂಲ್ ಅಂದ್ರೆ ಏನ್ ಯೂಸ್ ಮಾಡ್ಕೋತಾ ಇಲ್ಲ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್. ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅನ್ಕೊಂಡು ಹೋಗ್ತಾ ಇದಾರೆ, ಯಾರು ಏನು ಕ್ವಶನ್ ಮಾಡ್ತಾ ಇಲ್ಲ. ಸೊ ಆ ಒನ್ ಆಫ್ ದಿ ರೈಟ್ಸ್ ನ ಯೂಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಂದು ಪ್ರಭು, ನಿಂದೇನ್ ಅನಿಸಿಕೆ? ಯಾವ ಒನ್ ಆಫ್ ದಿ ರೈಟ್ಸ್ ಪ್ರಾಪರ್ ಆಗಿ ಯೂಸ್ ಮಾಡ್ಕೋತಾ ಇಲ್ಲ? ರೈಟ್ ಟು ಫ್ರೀಡಮ್ ಕೊಟ್ಟಿದ್ದಾರೆ. ರೈಟ್ ಟು ಫ್ರೀಡಮ್ ಕೊಟ್ಟಿದ್ದಾರೆ, ಬಟ್ ಎಲ್ಲ ಕಡೆ ಸ್ಟಾಪೇಜಸ್ ಇದೆ ಆರ್ ಬ್ಯಾರಿಗೇಡ್ಸ್ ಇದೆ. ಫ್ರೀಡಮ್ 100% ಇಲ್ಲ, ಎಲ್ಲಾ ಕಡೆ ರಿಸ್ಟ್ರಿಕ್ಷನ್ಸ್ ಇದೆ. ಬಟ್ ಹೆಂಗೆ ಅರ್ಥ ಆಗ್ಲಿಲ್ಲ, ಹೆಂಗೆ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಇವಾಗ ಅಂದ್ರೆ ಎಲ್ಲಾ ಕಡೆ ನೀವು ಸುಮ್ನೆ ಹೋಗ್ತಾ ಇರ್ಬೇಕು ನುಕ್ಕೊಂಡು ಆ ತರನ? ಅಲ್ಲ ಗುರು, ಫ್ರೀಡಮ್ ಅಂದ್ಮೇಲೆ ಫುಲ್ ಫ್ರೀಡಮ್ ಇರಬೇಕು. ಈಗ ಯಾರಾದ್ರೂ ಪೊಲಿಟಿಷಿಯನ್ಸ್ ಮೇಲೆ ಏನಾದ್ರು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಎಲ್ಲ ಜೈಲಿಗೆ ಹಾಕಲ್ಲ. ಕರೆಕ್ಟ್. ಮತ್ತೆ ಅವರಿಗೆ ಝೀರೋ ಟ್ರಾಫಿಕ್, ಸೊ ಆತರ ನಮಗಿಲ್ಲ. ಎವ್ರಿಬಡಿ ಆರ್ ಈಕ್ವಲ್ ಅಲ್ಲ. ಗುಡ್ ಪಾಯಿಂಟ್. ಆಮೇಲೆ ಪೊಲಿಟಿಷಿಯನ್ಸ್ಗೆಲ್ಲ 100% ಸೌಕರ್ಯ ಕೊಟ್ಟಿದ್ದಾರೆ. ಅದೇನದು ಫೆಸಿಲಿಟೀಸ್ ಜನರಿಗೆ ಅಷ್ಟೊಂದಿರಲ್ಲ. ಕರೆಕ್ಟ್. ಸೊ ಅದು ನಿನಗೆ ಬೇಕು ಅಂದ್ರೆ ನೀನ್ ಪಡ್ಕೊಬೇಕು ಅದನ್ನ. ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ನೀಡ್ ದಟ್ ಫೆಸಿಲಿಟಿ, ನೀನು ನಿಂತ್ಕೋ ಎಲೆಕ್ಷನ್ ಅಲ್ಲಿ, ಇಲ್ಲ ನೀನು IAS ಅಧಿಕಾರಿ ಆಗು. ಎಲ್ಲರೂ ಅದೇ ಮಾಡ್ಕೊಂಡು ಎಲ್ಲ ಆಗಿದ್ದೀರಿ, ಇಲ್ಲೇ ಕೂತ್ಕೊಂಡಿದ್ದೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ ಅವನು. ನಿಂತ್ಕೊಬಹುದು. ಅದು ಕೊಟ್ಟಿದಾರಲ್ಲ ಡೆಮೋಕ್ರಸಿಲಿ, ಯಾರು ಬೇಕಾದ್ರೂ ನಿಂತ್ಕೋಬಹುದು. ಯಾರಿಗೆ? ಅದೇ ಅವ್ರಿಗಿದೆ. ನೇತಾ ಹೇಳೋದು ನೀವು ನಿಂತ್ಕೊಂಡ್ಬಿಟ್ಟು ನೀವು ಚೇಂಜ್ ಮಾಡ್ರಿ ಅಂತ. ನೀನ್ ಅದನ್ನಾಗಿ ನೀನ್ ಅದನ್ನ ಚೇಂಜ್ ಮಾಡು ಅಂತ. ನನಗ್ ಝೀರೋ ಟ್ರಾಫಿಕ್ ಬೇಡ, ನನ್ನ ನಾರ್ಮಲ್ ಪೀಪಲ್ ಆಗೇ ಇರ್ತೀನಿ, ಆತರ. ದಿನ ಹಾಸ್ಯ ಸಂಗತಿಗಳು ನನ್ನ ಲೈಫಲ್ಲಿ ಏನೇನಾಗಿದಾವೆ ಅಂದ್ರೆ ಲೈಕ್ ಅದೇ ಎಲ್ಲರಿಗೂ ಗೊತ್ತಿರೋಂಗೆ ಲಡ್ಡು. ಇನ್ನೇನ್ ರಿಪಬ್ಲಿಕ್ ಡೇ ಅಂದ್ರೇನೆ ಲಡ್ಡು. ಮನೆಯಿಂದನೇ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಇವತ್ತು 3-4 ಲಡ್ಡು ಹೊಡಿಲೇಬೇಕಮ್ಮ. ನಮ್ಮ ಹತ್ರ ಇದು ಬೂಂದಿ ಕೊಡೋರು, ಲಡ್ಡು ಕೊಡೋರು. ಬೂಂದಿನ ಹೆಂಗ್ ತಗೊಂಡ್ ಹೋಗ್ತಾ ಇದ್ದೆ? ಚೀಲ್ದಲ್ಲ? ಸಿಂಗಮ್ ಫಿಲಂ ವಿಲನ್ ನೋಡೋ ಬಿಡ, ಅವನೇ ಗುರು. ಅಲ್ಲಿ ಪಕ್ಕದವ್ರು ಮಾತಾಡಿಸ್ತಿಲ್ಲ ಅವ್ನ, ನಾವೇನ್ ಹೋಗಿ ಪ್ರಾಮಿಸ್ ಅವನೇ. ಬಿಡು, ಇರ್ಲಿ ಆಯ್ತು. ಅವ್ನ್ ಸಿಂಗಮ್ 2 and ಸಿಂಗಮ್ 3 ಫಿಲಂ. ಸಿಂಗಮ್ ಯಾಕೆ ಇಲ್ಲಿಗೆ ಬರ್ತಾನೆ? ನಿಂದು ಬೂಂದಿ ಚೆನ್ನಾಗಿರ್ತಿತ್ತು, ಬಟ್ ತಿನ್ನಕ್ ಕೊಡ್ತಾ ಇರ್ಲಿಲ್ಲ. ಸ್ವಲ್ಪ ಹಿಂಗೆ ನೀನು ಲೈಕ್ ಪಕ್ಕ ಹೋಗ್ತಾ ಇದ್ದ, ವೈಟ್ ಶರ್ಟ್, ವೈಟ್ ಚಡ್ಡಿ, ವೈಟ್ ಶೂ ಹಾಕೊಂಡೆ. ವೈಟ್ ಹಾಕೊಂಡು ಹೋಗ್ತಾ ಇದ್ವಿ, ಬರ್ತಾ ವೈಟ್ ಇರ್ತಾ ಇರ್ಲಿಲ್ಲ. ವಿಕ್ರಮ್, ನೀನು? ನಾವು ರೆಡಿ ಆಗಿ ಹೋಗ್ತಾ ಇದ್ವಪ್ಪ. ಅದಕ್ಕೆ ಹಿಂದಿನ ದಿನಾನೇ ಫುಲ್ ಅದು ಇದನ್ನೆಲ್ಲ ಹೇಳೋರು ನಮ್ಗೆ, ಟ್ರೈ ಕಲರ್ಸ್ ಬ್ಯಾಂಡ್ ಹಾಕೊಂಡು. ಆಮೇಲೆ ನಾವು ಬ್ಯಾಂಡ್ ಸೆಟ್ ಟೀಮ್ ಅಲ್ಲಿ ಇದ್ದೋ. ಬ್ಯಾಂಡ್ ಸೆಟ್ಗೆ ಇದು ಸ್ಟಿಕ್ಕಿಗೆಲ್ಲ ರೇಡಿಯಂಗಳು ಅಂಟಿಸ್ಕೊಬೇಕು. ಆಮೇಲೆ ಶೂ ಎಲ್ಲ ಪಾಲಿಸ್ಟ್ ಇರ್ಬೇಕು. ಇವೆಲ್ಲ ಫುಲ್ PT ಮಾಸ್ಟ್ರು ಕರೆಕ್ಟ್ ಶಿಸ್ತಾಗಿ ಮೇಂಟೈನ್ ಮಾಡ್ಸೋರು. ಅದು ಅವಾಗ ನಮ್ಗೆ ಚೂರು ಭಯ ಇದ್ರುನು ಇವಾಗ ಅನಿಸ್ತೈತೆ, ಲೈಕ್ ಅವಾಗೆಲ್ಲ ಎಷ್ಟು ಮೋಟಿವೇಟೆಡ್ ಆಗಿ ಮಾಡ್ತಾ ಇದ್ದೋ. ಇವಾಗ ಆತರ ಏನಿಲ್ಲ. ಇನ್ ಬ್ಯಾಂಡ್ ಅನ್ನೋದು ಅಂದಾಗ ನನಗೊಂದ್ ನೆನಪಾಯ್ತು. ಆ ಬ್ಯಾಂಡ್ ಅಲ್ಲಿ ಫ್ರಂಟ್ ಅಲ್ಲಿ ಇರ್ತಾನಲ್ಲ, ಬೇಸ್ ಅಂತಾರಲ್ಲ ಅದನ್ನ, ಅದಕ್ಕೆ ಹೆವಿ ಕಾಂಪಿಟೇಷನ್ ಕ್ಲಾಸ್ ಅಲ್ಲಿ. ಅದನ್ನ ತಗೊಂಡ ಅಂದ್ರೆ ನೀನ್ ಕ್ಲಾಸ್ ಅಲ್ಲಿ ನಿನ್ಗೊಂದ್ ಗೊತ್ತು ಅದು ಏನ್ ಗುರು. ಅದು PT ಮಾಸ್ಟರ್ಗಳು ಕೊಡೋರು. ಯಾರು ಅದನ್ನ ಯಾರಿರ್ತಾರೆ ವೆಯ್ಟಿಗೆ ಎತ್ತಕ್ಕೆ ಯಾರಿಗಾಗುತ್ತೋ ಶಕ್ತಿ ಇರೋರು ನೋಡಿ ಕೊಡೋರು. ಈ ತರ ಪ್ರಭು ತರ ಸ್ವಲ್ಪ ಕುಳ್ಳಿಗಿದ್ರೆ ಇದು ನಾನು ಸ್ವಲ್ಪ ಇನ್ನ ಕುಳ್ಳಿಗಿದ್ರೆ ಚಳ್ಳ ಅನ್ಸೋದು. ಅದು ಹೆವಿ ಕಷ್ಟ ಮತ್ತೆ ಚಳ್ಳ ಅನ್ಸೋದು. ಅದೊಂದು ಬೀಟಲ್ಲಿ ಹೊಡಿಬೇಕದು ಚಳ್ಳ ಅಂತ. ನಿಜ. ಅದು ನಮ್ದ್ರಲ್ಲಿ ಇನ್ನೊಬ್ರು ಕರೆಕ್ಟ್ ಆಗಿ ಅನ್ಸಲ್ಲ ಅಂತ PT ಮಾಸ್ಟರ್ ಹಿಂಗ್ ಹೇಳೋರು, ಸೌಂಡ್ ಮಾಡ್ಸೋದು ಬರೀ ಹಿಂಗ್ ತರ. ಅದ್ರಲ್ಲಿ ಇನ್ನೊಂದು 2-3 ಜನ ಕರೆಕ್ಟ್ ಆಗಿ ರಿದಮಲ್ಲಿ ಹೊಡಿತಾರೆ, ನೀವು ಜಸ್ಟ್ ಸಿಂಕ್ ಆಗ್ಬೇಕು ಅಂತ ಹಿಂಗ್ ಹೇಳೋರು. ಇನ್ನೊಂದು ಫ್ಯಾಕ್ಟ್ ನೀನು ನೋಡಿರ್ತೀಯ, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ನಿಜ. ಅದ್ರಲ್ಲಿ ಯಾವಾಗ್ಲೂ ಒಂದೇ ಸಾಂಗು
ನಮ್ಮ ಇಂಡಿಯಾ ಅದು ಇತ್ತೀಚೆಗೆ ನಮ್ಮ ನಮ್ ದರ್ಶನ್ ಅವ್ರದ್ದು ಯೋಧ ಫಿಲಂ ಬಂತಲ್ಲ, ಹೌದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಕನ್ನಡ ಸಾಂಗ್ ಆದ್ರೆ ಅದು. ಇನ್ನೊಂದು ಗುರು ಆ ಬಿಸ್ಲಲ್ಲಿ ನಿಲ್ಸೋರು, ನಮಗ ಲಡ್ಡು ಸ್ಮೆಲ್ಲು ಆ ಬಿಸ್ಲಲ್ಲಿ ಇದು ಅದ್ರಲ್ಲಿ ಕೆಲವರು ಹುಡುಗರು ಇರೋರು ಸುಮ್ಮನೆ ಹಿಂಗೆ ಇದಾಗಿ ಬಿಡೋಬಿಡೋರು. ಅವರು ಮನೆಗ್ ಕಳಿಸ್ಬೇಕಲ್ಲ, ಬೇರೆ ಲಡ್ಡು ಕೊಟ್ಬಿಟ್ಟು ಕಳಿಸ್ಬಿಡೋರು ಮನೆಗೆ. ಆಮೇಲೆ ಅವನಿಗೆ ಮನೆಗೆ ಹೋದ್ಮೇಲೆ ಗೊತ್ತಾಯ್ತಾ ಇತ್ತು, ಇವರೆಲ್ಲ 4 ಲಡ್ಡು ತಗೊಂಡ್ಬಿಟ್ಟವ್ರು, ನನಗೆ ಒಂದೇ ಲಡ್ಡು ಕೊಟ್ಟು ಕಳ್ಸವ್ರೆ ಅಂತ. ಅವ್ನು ಅವಾಗ ಫೀಲ್ ಆಗ. ಕಾಮನ್ ಗ್ರೌಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡೋರು, ಲೈಕ್ 7-8 ಸ್ಕೂಲ್ ಅವರು ಬಂದು ಪಾರ್ಟಿಸಿಪೇಟ್ ಮಾಡೋರು, ಈ ಬ್ಯಾಂಡ್ ಅದು ಇದು ಎಲ್ಲ, ಈ ಡ್ಯಾನ್ಸ್ ಇವೆಂಟ್ ಎಲ್ಲ ಹೇಳೋದಲ್ಲ ಈ ತರ. ಸೊ ಅವಾಗ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್. ಕರೆಕ್ಟ್. MLA ಅವಾಗ ಊರಿನ MLA ಯಾರು ಇರ್ತಾರೋ ಅವ್ರು ಕೊಡೋದು. ಈಗ 100% ಯಾರಾದ್ರೂ ಮಾರ್ಕ್ಸ್ ತಗೊಂಡಿದ್ರೆ ಡಿಸ್ಟಿಂಕ್ಷನ್ ಅವ್ರಿಗೆ ತಲೆ ಅಲ್ಲಾಡಿಸ್ತಾರೆ. ಆಮೇಲೆ ಅಲ್ಲಿ ನಿಂತ್ಕೊಳಕ್ಕೆ ಟ್ರ್ಯಾಕ್ ಹಾಕಾರಲ್ಲ, ಈ ಪೌಡರ್ ತಗೊಂಡು ಹಿಂಗ್ ಹಾಕೋದು. ಅಲ್ಲಿ ಏನು ಅಂದ್ರೆ ಹುಡುಗರೆಲ್ಲ ಅವ್ನ್ ಹಾಕ್ಬೇಕು ಅಂತ, ಯಾಕಂದ್ರೆ ಅವ್ನು ಪಿ ಟಿ ಸರ್ ಇಬ್ರನ್ ಕರಿಯಾರು, ನೀವ್ ಬನ್ನಿ ಅಂತ ಕರೆದವನು. ಅವನೊಬ್ನೇ ಗ್ರೌಂಡ್ ಅಲ್ಲಿ ಕಾಣಿಸೋನಲ್ಲ, ಅವನೇ ಲೈನ್ ಹಾಕೋದು. ಒಂಥರ ಹುಡುಗಿರ್ ಮುಂದೆ ಎಲ್ಲ ಒಂಥರ ಹವಾ ಒಂದು ಫುಲ್ಲು ಹೋಗ್ಬಿಟ್ಟು ಎಲ್ಲ ದಾರ ಹಿಡ್ಕೊಳ್ಳೋದು, ಹಾರಾಡೋದು, ಅವೆಲ್ಲ ಒಳ್ಳೊಳ್ಳೆ ಮೂಮೆಂಟ್ಸ್. ಏನಿಲ್ಲ ಫ್ರೆಂಡ್ಸ್, Jan 26 ಆದ್ರೆ ಯೋಧ ಫಿಲಂ ಹಾಕಿರ್ತಾರೆ, ಮನೇಲಿ ನೋಡ್ಬೇಕಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟಾಪಿಕ್. ಸೊ ಇದೇ ತರ ಕಂಟೆಂಟ್ಸ್ಗಳು ಬರ್ತಾ ಇರ್ತವೆ. ಇವತ್ತು ಸಡನ್ ಆಗಿ ಪ್ಲಾನ್ ಆಗಿದ್ದು ಈ ಕಂಟೆಂಟ್ ರಿಪಬ್ಲಿಕ್ ಡೇ ಅಂತ. ಸೊ ಹಿಂದಿನ ವಿಡಿಯೋ ತರ ನಿಮ್ ಸಪೋರ್ಟ್ ನಮಗೆ ಬೇಕು. ಇದೇ ತರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.